ಗುರುಮಂತ್ರಕ್ಕೆ ಅಣಿಯಾಗಿ ಕೂತ್ಕೊಳ್ಳುವಂತಹದ್ದು. ಕೂತ್ಕೊಳ್ಳಬೇಕಾದ್ರೆ ಒಂದಷ್ಟು ದ್ವಿರಾಚಮನ ಆಚಮನದ ಪದ್ಧತಿಗಳನ್ನೆಲ್ಲ ಹೇಳಿದ್ದಾರೆ. ತುಂಬ ಪ್ರಮುಖವಾದ ಪಾತ್ರ ಈ ಆಚಮನದಲ್ಲಿ ಇದೆ. ನೀವಲ್ಲಿ ಗಮನಿಸಬೇಕಾದದ್ದೇನು ಅಂದರೆ, ಕೇಶವಾದಿ ಚತುರ್ವಿಂಶತಿ ನಾಮಗಳಲ್ಲಿ ಕೇಶವ ಅಂದರೆ ಕೃಷ್ಣನೇ, ಮಧ್ಯದಲ್ಲಿ ಮತ್ತೆ ದಾಮೋದರ ಅಂದರೆ ಕೃಷ್ಣ, ಕೊನೆಗೆ ಮತ್ತೆ ಕೃಷ್ಣ, ಶ್ರೀಕೃಷ್ಣಾಯ ನಮಃ ಅಂತ. ಹಾಗಾಗಿ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಅಂದರೆ ಅರ್ಥ ಏನು ಗೊತ್ತಾ? 24 ನಾಮ ಹೇಳಿ 3 ಬಾರಿ ಕೃಷ್ಣನ ನಾಮ ಸಿಗುತ್ತೆ ಅಂತ ಅರ್ಥ. 24 ನಾಮ ಹೇಳಿ ಅನ್ನೋದರಲ್ಲೇ ತಾತ್ಪರ್ಯ. 3 ಬಾರಿ ಕೃಷ್ಣ ಕೃಷ್ಣ ಅಂತ ಹೇಳಿದರೆ 3 ಬಾರಿ ಹೇಳಬೇಕು ಅಂದರೆ ಅದು ಸುಮ್ಮನೆ ಹೇಳೋದಲ್ಲ. ಕೇಶವ ಅಂತ ಮೊದಲು ಹೇಳಬೇಕು, ದಾಮೋದರ ಅಂತ ನಡುವೆ ಹೇಳಬೇಕು, ಕೊನೆಗೆ ಕೃಷ್ಣ ಅಂತ ಹೇಳಬೇಕು ಅವನನ್ನು. ಮಧ್ಯದಲ್ಲಿ ಗೋವಿಂದ ಅಂತಲೂ ಬಂದಿದೆ, ಅವನದ್ದೇ ನಾಮಗಳವೆಲ್ಲ. ಬಲಗೈಯಲ್ಲಿ ಕೆಳಗಡೆ ಬಲಗೈಯಲ್ಲಿ ಪದ್ಮ ಇರುವ ರೂಪಗಳು ಯಾವುದು ಅಂತ ನೋಡಿ. ರೂಪ ಆಯಿತು, 6 ರೂಪ ಆಯಿತು. ಯಾವುದು ಕೆಳಗಡೆ ಬಲಗೈಯಲ್ಲಿ ಪದ್ಮವನ್ನು ಧಾರಣೆ ಮಾಡಿದೆ, ಶೀಘ್ರವಾಗಿ ಭಕ್ತರಿಗೆ ಜ್ಞಾನ ಸಂಪತ್ತು ಅಥವಾ ಯಾವುದಾದ್ರೂ ಕಷ್ಟಗಳನ್ನು ಏನೋ ದಾರಿದ್ರ್ಯ ಇದೆ, ಇದೆಲ್ಲ ದಾರಿದ್ರ್ಯ ಪರಿಹಾರಕ, ಬೇಗ ಸಂಪತ್ತನ್ನು ಕೊಡುವ ರೂಪಗಳು. ಬಲಗಡೆ ಕೆಳಗಡೆ ಕೈಯಲ್ಲಿ ಶಂಖವನ್ನು ಧರಿಸಿದ್ದು, ಯಾವುದು ಬಲಗೈಯಲ್ಲಿ ಶಂಖವನ್ನು ಧರಿಸಿದೆ ಆ ರೂಪಗಳು ತುಂಬ ಶಾಂತ ರೂಪಗಳು ಅಂತ ಅರ್ಥ. ಅಂದರೆ ಅದರಲ್ಲಿ ಉಗ್ರತೆ ಇಲ್ಲ, ಯಾವಾಗಲೂ ಸ್ಮರಣೆ ಮಾಡಿಕೊಳ್ಬೋದು ಈ ರೂಪಗಳನ್ನು. ರೂಪಗಳು ಯಾವಾಗ ಸ್ಮರಣೆ ಮಾಡಿದರೂ, ಯಾರಾದರೂ ಈಗ ಉಗ್ರವಾಗಿ ರೂಪವನ್ನು ತಾಳಿದರೆ ಈ ರೂಪಗಳನ್ನು ಸ್ಮರಣೆ ಮಾಡಿದರೆ ಅವರು ಶಾಂತರಾಗ್ತಾರೆ. ಅದಕ್ಕೆ ಬೇಕಾದ ಚಿಕಿತ್ಸೆಗಳಿದೆ. ಅದು ಬಲಗೈಯಲ್ಲಿ ಪದ್ಮ ಶಂಖ ಇವುಗಳನ್ನು ಧರಿಸಿದ ರೂಪ ತುಂಬ ಶಾಂತ ರೂಪ, ತುಂಬ ದಯೆಯನ್ನು ತೋರಿಸುವ ರೂಪ. ಇನ್ನು ಬಲಗೈಯಲ್ಲಿ ಕೆಳಗಡೆ ಗದೆಯನ್ನು ಧರಿಸಿರುವ ರೂಪ ಯಾವುದು? ಸ್ವಲ್ಪ ಉಗ್ರ ರೂಪಗಳು ಅಂತ ಅರ್ಥ. ಉಗ್ರ ರೂಪಗಳು ಬಲಗೈಯಲ್ಲಿ ಗದೆಯನ್ನು ಧರಿಸಿದ ರೂಪ. ಶೀಘ್ರವಾಗಿ ದುಷ್ಟರನ್ನು ಭಂಜನ ಮಾಡುವ ರೂಪಗಳು ಯಾವುದು ಅಂದರೆ ಬಲಗೈಯಲ್ಲಿ ಕೆಳಗಡೆ ಚಕ್ರವನ್ನು ಧರಿಸಿದ ರೂಪ. ಚತುರ್ವಿಂಶತಿ ನಾಮಗಳ ಮಹತ್ವ ಯಾಕೆ ಹೀಗಿದೆ ಅಂದರೆ, ಬರೀ ಉಗ್ರ ರೂಪಗಳನ್ನು ಧ್ಯಾನ ಮಾಡುವ ಅಧಿಕಾರ ಸ್ತ್ರೀಯರಿಗಿಲ್ಲ. ಈಗ ಉದಾಹರಣೆಗೆ ನರಸಿಂಹನನ್ನು ಚಕ್ರ ಪದ್ಮ ಗದಾ ಶಂಖ ಅಂತ ನೀವು ಧ್ಯಾನ ಮಾಡ್ತಾಯಿದ್ರೆ ಸಿಟ್ಟು ಜಾಸ್ತಿ ಬರುತ್ತೆ. ನರಸಿಂಹ ಮಂತ್ರಗಳನ್ನು ಜಪ ಮಾಡುವ ಅಧಿಕಾರ ಪೂರ್ಣ ಇಲ್ಲ ಸ್ತ್ರೀಯರಿಗೆ, ಪುರುಷರಿಗೂ ಇಲ್ಲ. ತುಂಬ ಜಾಸ್ತಿ ಮಾಡಬಾರ್ದು, ಮಾಡಿದರೆ ಅವರಿಗೆ ತುಂಬ ಉಗ್ರತೆ ಬಂದುಬಿಡುತ್ತೆ. ಅದು ಈ ಎಲ್ಲ ಮಂತ್ರ ಜಪಗಳಿಗೂ ಕೂಡ ನಿಯಮಗಳನ್ನು ಹೇಳಿದ್ದಾರೆ. ಏನು ಅಂದರೆ ಇಷ್ಟಿಷ್ಟೇ ಮಾಡಬೇಕು ಅಂತ. ಕೃಷ್ಣ ಮಂತ್ರ ರಾಮ ಮಂತ್ರಕ್ಕೆ ನಿಯಮ ಇಲ್ಲ, ಉಳಿದ ಎಲ್ಲ ಮಂತ್ರಗಳಿಗೂ ತುಂಬ ನಿಯಮ ಇದೆ. ಅದರಲ್ಲಿ ಕೆಲವಂತೂ ಸ್ತ್ರೀಯರು ಜಪ ಮಾಡಲೇಬಾರದು ಅಂತ ನಿಯಮ ಇದೆ. ಕೇಶವಾದಿ ನಾಮಸ್ಮರಣೆ ಇದು ಜಪ ಅಲ್ಲ. ಇದು ಈ ನಾಮದಲ್ಲಿ ನರಸಿಂಹ ರೂಪವನ್ನು ತೋರಿಸಿದ್ದಾರೆ. ಆಯುಧಗಳನ್ನು ಧಾರಣೆ ಮಾಡಿದಾಗ, ಅಂದರೆ ನೀವು ಬರೀ ನಾಮಸ್ಮರಣೆ ಕೃಷ್ಣ ಅಂತ ನಾಮಸ್ಮರಣೆ ಮಾಡೋದಕ್ಕೂ, ಈಗ ಕೃಷ್ಣ ಅಂತಂದರೆ ನಿಮಗೆ ಯಾವ ರೀತಿ ರೂಪ ಬರಬೇಕು ಅಂದರೆ ಶಂಖ ಗದಾ ಪದ್ಮ ಚಕ್ರ ಅನ್ನುವ ರೂಪ ಸ್ಮರಣೆಗೆ ಬರಬೇಕು. ಆಯುಧ ಸಹಿತವಾಗಿ ಎಷ್ಟು ಬಾರಿ ಕೃಷ್ಣ ಕೃಷ್ಣ ಅಂತೆ ನನ್ನ ಕಷ್ಟ ಪರಿಹಾರ ಆಗಲಿಲ್ಲ ಅಂತ ಕೆಲವರು ಹೇಳ್ತಾರೆ. ನೀವು ನಾಮವನ್ನು ಬರೀ ನಾಮವನ್ನು ಸ್ಮರಣೆ ಮಾಡಿದರೆ ಅದು ಫಲಪ್ರದ ಆಗಲ್ಲ. ಆಯುಧ ಸಹಿತವಾಗಿ ಸ್ಮರಣೆ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಯಾವುದಾದ್ರೂ ರೆಕಾರ್ಡ್ಗಳಲ್ಲಿ ಫಿಂಗರ್ ಪ್ರಿಂಟ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಆ ಬೆರಳಚ್ಚು ಅದು ಕೈಯೇ ಇಲ್ಲದೇ ಇದ್ದರೆ ಅದಕ್ಕೆ ಮಹತ್ವ ಇರಲ್ಲ. ಸಿಗ್ನೇಚರ್ ಬೆರಳಚ್ಚು. ಹಾಗೆ ಆಯುಧಗಳು ದೇವರಿಗೆ ಅಷ್ಟು ದೊಡ್ಡ ಲಾಂಛನಗಳು. ಆಯುಧ ಸಹಿತವಾಗಿ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಬಿಟ್ಟರೆ ಅದು ಎಂಥ ಕಷ್ಟ ಇದ್ದರೂ ಪರಿಹಾರವಾಗುತ್ತೆ. ಅದಕ್ಕೆ ಈ ರೀತಿಯಾದ ಆಯುಧಗಳ ಚಿಂತನೆಯನ್ನು ವಿಶೇಷವಾಗಿ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಕನಕದಾಸರು ಹೇಳಿದ ಮಾತು ಸುಮ್ಮನೆ ಅಲ್ಲ. ಕರೆದು ಮುಕ್ತಿ ಕೊಡುವ ನೆಲೆ ಆದಿಕೇಶವ ಅಂದರೆ ನಿಮ್ಮ ಬದುಕಿನ ಎಲ್ಲ ರೀತಿಯಾದ ಕಷ್ಟಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಈ ಆಯುಧಗಳ ಸಹಿತವಾಗಿ ಚಿಂತನೆ ಮಾಡಿದಾಗ ಒದಗಿ ಬರುತ್ತೆ ಅಂತ ವಿಶೇಷವಾಗಿ. ಮತ್ತು ಈ 24 ನಾಮಗಳೇ 24 ಅಕ್ಷರದ ಗಾಯತ್ರಿ ಮಂತ್ರ ಅಂತ, ಒಂದೊಂದು ಅಕ್ಷರಗಳಿಂದ ಒಂದೊಂದು ಗಾಯತ್ರಿ ಅಕ್ಷರಗಳು ಪ್ರತಿಪಾದ್ಯವಾಗಿದೆ ಅಂತ ಚಿಂತನೆ ಇರಬೇಕು. ಆಯುಧ ಸಹಿತವಾಗಿ ಒಂದು ಆಚಮನ ಮಾಡಿದರೆ ನಿಮಗೆ ಜಪ ಮಾಡಿದಷ್ಟು ಪುಣ್ಯ ಬರುತ್ತೆ. ಆಚಮನದಲ್ಲೇ ಮೋಕ್ಷವೆಂಬ ಪುರುಷಾರ್ಥ ಇದೆ 24 ನಾಮಗಳಲ್ಲಿ. ಈ 24 ನಾಮಗಳನ್ನು ಹೇಳಿಕೊಂಡೇ ಪ್ರದಕ್ಷಿಣೆ, 24 ನಾಮಗಳನ್ನು ಹೇಳಿಕೊಂಡು ಗುರು ನಮಸ್ಕಾರ, 24 ನಾಮಗಳನ್ನು ಹೇಳಿಕೊಂಡು ಏನೇನು ಕ್ಷೇತ್ರ ಸಂಚಾರ ಮಾಡ್ತೀರಿ. ಬಹುತೇಕ ತತ್ವಾಭಿಮಾನಿಗಳೆಲ್ಲ ಇರೋದು 24 ತತ್ವಗಳೇ ನಮ್ಮ ದೇಹದಲ್ಲಿರೋದು. ಆ 24 ತತ್ವಗಳಿಗೆಲ್ಲ ನಿಯಾಮಕವಾದ ರೂಪಗಳು ಈ 24. ಆದ್ದರಿಂದ ಜಗತ್ತೇ 24, ಅದು ಎಲ್ಲವೂ ಕೂಡ ಇದರಲ್ಲಿದೆ. ಆದ್ದರಿಂದ ತುಂಬ ಮಹತ್ವಪೂರ್ಣವಾಗಿದೆ. ಗಂಗಾ ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಈ 24 ರೂಪಗಳನ್ನು ಸ್ಮರಣೆ ಮಾಡಿದವರಿಗೆ ಇದೆ ಅಂತ ಇದೆ. ಇದರಲ್ಲಿ ನಾವು ಮಾಡಬೇಕಾದರೆ ಕ್ರಮ ಹೇಗೆ ಅಂದರೆ, ಒಂದು ನಾಮ, ಅದರ ಅರ್ಥಾನುಸಂಧಾನ, ಆಮೇಲೆ ಅದರ ಆಯುಧಗಳ ಚಿಂತನೆ,
ಅದರ ಜೊತೆಗೆ ನ್ಯಾಸ ಮಾಡಬೇಕು. ನ್ಯಾಸ ಯಾಕೆ ಮಾಡಬೇಕು? ಈಗ ಎಲ್ಲ ಇದೆ ನಮ್ಮ ದೇಹದಲ್ಲೇ ಭಗವಂತನ ರೂಪಗಳಿದೆ. ಆಯಾ ಸ್ಥಾನಗಳನ್ನು ಮುಟ್ಟಿ ನ್ಯಾಸ ಮಾಡಿದಾಗ ಅದು ಓಪನ್ ಆಗುತ್ತೆ. ಬಿಲ್ಡಿಂಗ್ ಇದೆ, ಎಲ್ಲ ಇದೆ, ಸ್ವಿಚ್ ಬೋರ್ಡ್ ಇದೆ, ಲೈಟ್ ಇದೆ, ಅಲ್ಲಿ ಹೋಗಿ ನೀವು ನ್ಯಾಸ ಮಾಡಬೇಕು. ಏನು? ಸ್ವಿಚ್ ಬೋರ್ಡನ್ನು ಮುಟ್ಟಬೇಕು. ಆವಾಗ ಠಕ್ ಅಂತ ಅಲ್ಲಲ್ಲಿ ಲೈಟ್ಗಳು ಹತ್ಕೊಳ್ಳುತ್ತೆ. ಇಲ್ಲೂ 24 ಲೈಟ್ಗಳು ಎಲ್ಲ ಫಕ್ ಅಂತ ಹತ್ಕೊಳ್ಳುತ್ತೆ ಅಲ್ಲಿ ನ್ಯಾಸ ಮಾಡಿದಾಗ. ಹಾಗೆ ದೇಹದಲ್ಲಿಯೂ ಕೂಡ ಸ್ತ್ರೀಯರಿಗೆ ತುಂಬ ನ್ಯಾಸಗಳನ್ನು ಹೇಳಲಿಲ್ಲ, ಆದರೆ ಚತುರ್ವಿಂಶತಿ ನಾಮಗಳ ನ್ಯಾಸವನ್ನು ಹೇಳಿದ್ದಾರೆ. 3 ಕೇಶವಾದಿ ನಾಮಗಳಲ್ಲಿ ನ್ಯಾಸ ಏನಿಲ್ಲ, ಆಚಮನ ಮಾಡುವ ಕ್ರಮ ಇದೆ ಅಷ್ಟೆ. ಆಚಮನ ಕ್ರಮ ಅಂದರೆ ಹೇಗೆ? ಅದಕ್ಕೆಲ್ಲ ಪುಸ್ತಕಗಳಲ್ಲಿ ಇರುತ್ತೆ. ಗೋಕರ್ಣಾಕೃತಿಯಲ್ಲಿ ಕೈ ಇಟ್ಕೊಳ್ಬೇಕು ಅಂತ. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಆಚಮನ ಮಾಡಬೇಕಾದ್ರೆ ಪಾತ್ರೆ ಯಾವ ಕಡೆ ಇರಬೇಕು? ಆಚಮನದ ಪಾತ್ರೆ ಯಾವ ಕಡೆ? ಅರ್ಘ್ಯ ಪಾತ್ರೆ ಇದೆ. ಅರ್ಘ್ಯ ಪಾತ್ರೆ ಇದ್ದಾಗ ಎಡಗಡೆ ಇರಬೇಕಾ ಬಲಗಡೆ ಇರಬೇಕಾ? ಎಡಗಡೆ ನಮಗೆ ಅನುಕೂಲ, ಆದರೆ ಆಚಮನದ ಪಾತ್ರೆ ಬಲಗಡೆಯೇ ಇರಬೇಕು. ಪಾತ್ರೆ ಎಡಗಡೆ ಇರಬೇಕು, ಆಚಮನದ ಪಾತ್ರೆ ಬಲಗಡೆ ಇರಬೇಕು. ಇನ್ನು ಎಡ ಬಲ ತುಂಬ ಕನ್ಫ್ಯೂಸ್ ಆಗುವ ಸಾಧ್ಯತೆ ಇದೆ. ಎರಡೂ ಬೇಡ, ಎಡಗಡೆಯೂ ಬೇಡ ಬಲಗಡೆಯೂ ಬೇಡ. ನೀವು ಬಹುತೇಕ ಗಿಂಡಿಯನ್ನು ಉಪಯೋಗಿಸಬೇಕು. ನಾವು ಕುಡಿದ ನೀರು ಉಚ್ಚಿಷ್ಟ ಆಗುತ್ತೆ. ಗಿಂಡಿಯನ್ನು ದ್ವಿಮುಖಿ ಅಂತ ಕರೆದಿದ್ದಾರೆ. ಎಲ್ಲಿಂದ ನೀರು ತುಂಬ್ತೇವೋ ಅಲ್ಲಿಂದ ನೀರು ತೊಗೊಳ್ಳಿಲ್ಲ ಅಂದರೆ ಅದು ಮಡಿ ಅಂತ ಅರ್ಥ ಆಯಿತಾ? ನೀರು ಬರುವ ಜಾಗ ಬೇರೆ, ತೊಗೊಳ್ಳುವ ಜಾಗ ಬೇರೆ ಅಂದರೆ ಅದು ಮಡಿ ಆಗಿಬಿಡುತ್ತೆ ನೀರು. ಈಗ ಕಾವೇರಿ ಉಗಮ ಸ್ಥಾನ, ಎಲ್ಲೆಲ್ಲೋ ಹರ್ಕೊಂಡು ಬರುತ್ತೆ ಅದು ನೀರು. ಅದು ಮಡಿ ಯಾಕೆ ಅಂದರೆ ಅದು ಎಲ್ಲಿ ನೀರು ಹುಟ್ಟಿದೆ ನಾವಲ್ಲಿ ನೀರು ತೊಗೊಂಡಿದ್ದಲ್ಲ. ಹುಟ್ಟುವ ಜಾಗದಲ್ಲಿ ನೀವು ತೊಗೊಂಡ್ರೆ ಅದು ಮಡಿಯಲ್ಲ, ಅದು ನೀರು ಹರಿಲೇಬೇಕು. ಅದು ಆದ್ದರಿಂದ ಉಗಮ ಸ್ಥಾನಕ್ಕೆ ಹೋಗಿ ನೀರು ತೊಗೊಂಡು ಬರ್ತೀನಿ ಅಂದರೆ ಅದೇನು ಪ್ರಯೋಜನ ಇಲ್ಲ ನಿಮಗೆ. ಅದು ಹರಿದ ಕಾವೇರಿಯಲ್ಲಿಯೇ ಸನ್ನಿಧಾನ ಜಾಸ್ತಿ. ಹಾಗಾಗಿ ಗಿಂಡಿಗೆ ಮೇಲಿಂದ ನೀರು ಹಾಕ್ತೇವೆ, ಮೇಲ್ಗಡೆಯಿಂದ ನೀರು ತೆಗಿಬಾರ್ದು, ಅದರ ನಳಿಕೆಯಿಂದ ನೀರು ತೆಗಿಬೇಕು, ಅದು ಮಡಿ ಜಾಸ್ತಿ. ಅದು ಬ್ರಹ್ಮದೇವರದಕ್ಕೆ ನಿಯಾಮಕರು. ಆಚಮನ ಮಾಡ್ತಾಯಿದ್ರು ಕೂಡ ನೀರು ಎಡಗೈಲಿ ನೀರು ಮುಟ್ಟಿದರೆ ಅದು ಮೈಲಿಗೆ ಆಗುತ್ತೆ. ಎಡಗೈ ಸ್ಪರ್ಶ ಅರ್ಹ ಅಲ್ಲ. ಅದು ಮಡಿ ಮೈಲಿಗೆ ಎಲ್ಲ ಸಂಗತಿಗಳಿದೆ ನೋಡಿ, ಎಷ್ಟೆಲ್ಲ ಸೂಕ್ಷ್ಮ ಇದೆ ವಿಷಯಗಳು. ಆ ಕುಡಿದ ನೀರು ಉಚ್ಚಿಷ್ಟ ಆಗಬಾರ್ದು, ಎಡಗೈಯಲ್ಲಿ ಮುಟ್ಟಿದಾಗ ಅಪಾವಿತ್ರ್ಯ ಬರಬಾರ್ದು. ಅದಕ್ಕೋಸ್ಕರ ಈ ದ್ವಿಮುಖಿ ಅನ್ನುವ ವ್ಯವಸ್ಥೆಯನ್ನು ಮಾಡಿದರು. ಗಿಂಡಿ, ಆ ಗಿಂಡಿಯಲ್ಲಿ ಆಚಮನ ಮಾಡಿದಾಗ ಎಷ್ಟು ಬಾರಿ ನೀರು ಕುಡಿದರೂ, ಈಗ ಒಂದು ವೇಳೆ ಯಾರೋ ಆಚಮನ ಮಾಡಿ ಇಟ್ಟು ಹೋಗಿದ್ದಾರೆ, ಇನ್ನೊಬ್ಬರು ಬಂದು ಆಚಮನ ಮಾಡಿದರೆ ಅದು ದೋಷ ಆಗಲ್ಲ. ಆದ್ದರಿಂದಲೇ ನೋಡಿ ಸ್ವಾಮಿಗಳೆಲ್ಲ ಗಿಂಡಿಯಲ್ಲಿ ತೀರ್ಥ ಕೊಡ್ತಾರೆ. ಯಾಕೆ ಉದ್ಧರಣೆಯಲ್ಲಿ ಕೊಡಲ್ಲ? ಈಗ ನಿಮಗೆ ತೀರ್ಥ ಕೊಟ್ಟ ಮೇಲೆ ಅದು ಇನ್ನೊಬ್ಬರಿಗೆ ಕೊಡಬೇಕಾದ್ರೆ ಉಚ್ಚಿಷ್ಟ ಆಯ್ತಲ್ಲ, ನಿಮಗೆ ಕೊಟ್ಟಿದ್ದೇನೆ ಅವ್ರಿಗೆ ಕೊಟ್ಟರಲ್ವಾ? ಅಡಿಗೆ ಮಾಡಿದ ಮೇಲೆ ಬಡಿಸಬೇಕಾದ್ರೆ ಹೇಗೆ ಬಡಿಸಬೇಕು? ದೊಡ್ಡ ಸೌಟಲ್ಲಿ ಸಾರು ತೊಗೊಳ್ಳೋದು, ಇವ್ರಿಗೆ ಅರ್ಧ ಸೌಟು ಹಾಕೋದು, ಅವ್ರಿಗೆ ಅರ್ಧ ಸೌಟು ಹಾಕೋದು ಮಾಡಬಾರ್ದು. ಒಂದು ಪೂರ್ಣ ಹೀಗೆ ಬಗ್ಗಿಸ್ಬೇಕು. ಅದನ್ನು ಒಬ್ರಿಗೆ ಬಡಿಸಬೇಕಾದ್ರೆ ಪೂರ್ಣ ಬಗ್ಗಿಸಬೇಕು, ಅರ್ಧ ಎಲ್ಲ ಮಾಡಬಾರ್ದು. ಹಾಗೆ ತೀರ್ಥ ಒಬ್ಬೊಬ್ಬರಿಗೆ ಒಂದೊಂದು ಸಲ ಅಂದರೆ ಎಷ್ಟು ಸಲ ಕೊಡಬೇಕು? ಅದು ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಗಿಂಡಿಯಲ್ಲಿ ಹಾಕ್ಕೊಳ್ತಾರೆ. ಗಿಂಡಿಯಲ್ಲಿ ಎಷ್ಟು ಜನ ಕೊಟ್ಟರೂ ಕೂಡ ಅದು ನಿರ್ಮಾಲ್ಯ ಆಗೋದೇ ಇಲ್ಲ. ಅದು ಬ್ರಹ್ಮಕಮಂಡಲು ಅಂತ ಅದಕ್ಕೆ ಹೆಸರು, ದ್ವಿಮುಖಿಗೆ. ಹಾಗಾಗಿ ಗಿಂಡಿಯಲ್ಲೇ ಏನು ಇಷ್ಟು ಸಣ್ಣ ಗಿಂಡಿ ಇಟ್ಕೊಂಡ್ರೆ ನೀವು ಸೊಂಟದಲ್ಲಿ ಸಿಗಿಸ್ಕೊಂಡು ಹೋಗ್ಬೋದು, ನೀವು ಎಲ್ಲಿ ಬೇಕಾದ್ರಲ್ಲಿ. ಆ ಗಿಂಡಿ ಅಷ್ಟು ಸಣ್ಣದು ಸಿಗುತ್ತೆ, ಹಿತ್ತಾಳಿದು ಸಿಗುತ್ತೆ, ಬೆಳ್ಳಿದು ಸಿಗುತ್ತೆ. ಬೆಳ್ಳಿದು ಶ್ರೇಷ್ಠ. ಹಿತ್ತಾಳಿದ್ರೆ ಪ್ರತಿದಿನ ತೊಳಿಬೇಕು. ಭಸ್ಮನ ಶುದ್ಧತೆ ಕಾಂಸಂ, ಬೂದಿ ಹಾಕಿ ತೊಳಿಬೇಕು ಅದಕ್ಕೆ. ಬೆಳ್ಳಿದೇನು ತೊಳೆಯೋದು ಬೇಡ, 15 ದಿನಕ್ಕೊಮ್ಮೆ ಏಕಾದಶಿ ತೊಳ್ಕೊಂಡ್ರೆ ಸಾಕು. ಆದ್ದರಿಂದ ನಿಮಗೆ ಕೆಲಸ ಕಡಿಮೆ ಇದೆ ಅಂದರೆ ಹಿತ್ತಾಳಿದು ತೊಗೊಳ್ಳಿ, ಕೆಲಸ ಜಾಸ್ತಿ ಇದೆ ಮನೆಯಲ್ಲಿ ಅಂದರೆ ಬೆಳ್ಳಿದು ತೊಗೊಳ್ಳಿ. ಇನ್ನು ವರ್ಷಕ್ಕೊಮ್ಮೆ ತೊಳೆದ್ರು ಸಾಕು ಅಂದರೆ ಬಂಗಾರದ ತೊಗೊಳ್ಳಿ, ಆಯಿತಾ? ಅದು ನಿಮ್ಮ ಶಕ್ತಿ. ಆಚಮನ ಮಾಡಬೇಕಾದ್ರೆ ಕ್ರಮ ಹೇಗೆ ಹೇಳಿದ್ದಾರೆ ಅಂದರೆ, ಎಲ್ಲ ಸಂಹತಾಂಗುಲಿನಾತೋಯಂ, ಎಲ್ಲ ಬೆರಳುಗಳನ್ನು ಒಟ್ಟುಗೂಡಿಸಿಕೊಂಡು, ಇದು ಸ್ತ್ರೀಯರಿಗೆ ಪುರುಷರಿಗೆ ಸಮಾನ ಧರ್ಮ, ಇದರಲ್ಲೇನು ವ್ಯತ್ಯಾಸ ಇಲ್ಲ. ಸಂಹತಾಂಗುಲಿನಾತೋಯಂ ಗೃಹೀತ್ವಾ ಪಾಣಿನಾ ದ್ವಿಜಃ, ಬ್ರಾಹ್ಮಣನಾದವನು ಎಲ್ಲ ಬೆರಳುಗಳನ್ನು ಒಟ್ಟು ಮಾಡಿ ನೀರು ಹಾಕ್ಕೊಳ್ಬೇಕು. ಒಬ್ಬೊಬ್ಬರ ಕೈ ಒಂದೊಂದು ಥರ ಇರುತ್ತೆ. ಈಗ ನಮ್ಮನೆ ಉದ್ಧರಣೆ ದೊಡ್ಡದು, ನನ್ನ ಕೈಯಲ್ಲಿ ಆ ನೀರು ಹಾಕಿದರೆ ಸರಿ ಆಗ್ಬೋದು, ನನ್ನ ಮಗನ ಕೈಯಲ್ಲಿ ಅದೇ ನೀರನ್ನು ಹಾಕಿದರೆ ಚೆಲ್ಲೋಗುತ್ತೆ. ಆವಾಗ ಒಂದು ಉದ್ಧರಣೆ ನೀರು ಕುಡಿ ಅಂತ ಹೇಳಿದರೆ ಅವನು ಎರಡು ಸಲ ಒಂದು ಉದ್ಧರಣೆ ನೀರು ಕುಡಿಬೇಕಾಗುತ್ತೆ. ಅವನು ಆಚಮನ ತುಂಬ ಆಗಿಬಿಡುತ್ತೆ ಅದು. ಅದಕ್ಕೆ ಅವರವರ ಕೈ ಪ್ರಮಾಣದ ಪ್ರಕಾರ ಆಚಮನ ಮಾಡಬೇಕು. ಒಬ್ಬರು ಕೈ ಬೊಗಸೆ ದೊಡ್ಡದಿರುತ್ತೆ, ಇನ್ನೊಬ್ಬರು ಕೈ ಬೊಗಸೆ ಸಣ್ಣದಿರುತ್ತೆ. ಅದಕ್ಕೆ ಉದ್ಧರಣೆ ಇರೋದು ಮಾಪಕ ಧರ್ಮ ಅಲ್ಲ. ಅದಕ್ಕೇನು ಮಾಡಬೇಕು? 5 ಬೆರಳನ್ನು ಒಟ್ಟು ಮಾಡಿಕೊಂಡು ಗಿಂಡಿಯಿಂದ ನೀರು ಹಾಕಬೇಕು. ಗಿಂಡಿಯಿಂದ ನೀರು ಹಾಕಿದಾಗ ಏನಾಗುತ್ತೆ ಅಂದರೆ ಹಳ್ಳದಲ್ಲಿ ನೀರು ಕೂತ್ಕೊಳ್ಳುತ್ತೆ. ಕೂತ್ಕೊಂಡ ಮೇಲೆ ಎಷ್ಟು ಕುಡಿಬೇಕು ಆ ನೀರನ್ನು? ತುಂಬ ಸಿಕ್ಕಾಪಟ್ಟೆ ಇದೆ ಅದು ನೀರು. ಅಷ್ಟನ್ನು ಕುಡಿದ್ಬಿಟ್ರೆ ಮತ್ತೆ ತುಂಬ ಗಿಂಡಿಗಳು ಇಟ್ಕೊಳ್ಬೇಕಾಗುತ್ತೆ, ನೀರು ಸಾಕಾಗಲ್ಲ. ಅದಕ್ಕೇನು ಹೇಳಿದರು ಅಂದರೆ, ನೀವು ಹಾಕಿಕೊಂಡ ನೀರನ್ನು ಹಾಕ್ಕೊಂಡಾದ ಮೇಲೆ ಮುಕ್ತಾಂಗುಷ್ಟ ಕನಿಷ್ಠೇನ ನೀರು ಆಚಮನ ಹೀಗೆ ಹಿಡ್ಕೊಳ್ಬೇಕು ಬೊಗಸೆಯನ್ನು. ಆಚಮನ ಮಾಡಬೇಕಾದ್ರೆ
ಇಲ್ಲಿಂದ ನೀರು ಕುಡಿಬೇಕು, ತುಟಿಯನ್ನು ಕೆಳಗಡೆ ತುಟಿಯನ್ನು ಇಲ್ಲಿಗೆ ಸ್ಪರ್ಶ ಮಾಡಿ ಕುಡಿಬೇಕು. ಇದನ್ನು ಬ್ರಾಹ್ಮಿ ತೀರ್ಥ ಅಂತ ಕರೀತಾರೆ. ಎಷ್ಟು ಅನುಸಂಧಾನ ಇದೆ ಅಂದರೆ, ಮೊದಲು ಹೀಗೆ ನೀರು ಹಾಕುವುದು. ನೀರು ಹಾಕಬೇಕಾದ್ರೆ ಅಂಗೈ ಮಧ್ಯದಲ್ಲಿ ಪರಶುರಾಮ ರೂಪಿಯಾದ ಭಗವಂತ ಇರ್ತಾನೆ, ಅವನಿಗೆ ಅಭಿಷೇಕ ಆಯಿತು ಅಂತ ಅನುಸಂಧಾನ. ಆಮೇಲೆ ಇಲ್ಲಿ ದೇವತೆಗಳಿರ್ತಾರೆ, ಇಲ್ಲಿ ಋಷಿಗಳಿರ್ತಾರೆ, ಇಲ್ಲಿ ಪಿತೃಗಳಿರ್ತಾರೆ, ಇಲ್ಲಿ ಪ್ರಾಣದೇವರಿರ್ತಾರೆ. ಇಲ್ಲಿ ಆಯಿತಾ, ದೇವರ ಮೈಗೆ ಬಿದ್ದ ನೀರನ್ನು ಅವರೆಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ. ಪ್ರಾಣದೇವರ ಪಾದಕ್ಕೆ ಹರಿದು ಬರುತ್ತೆ ಇದು ಬ್ರಾಹ್ಮಿ ತೀರ್ಥ. ಪ್ರಾಣದೇವರ ಪಾದಕ್ಕೆ ಅಂದ್ರೇನು, ಪ್ರಾಣದೇವರ ಹತ್ತಿರ ಅವರು ಆ ಪಾದೋದಕದಿಂದ ಸ್ನಾನ ಮಾಡಿದ್ದಾರೆ ಅಂತ ಅನುಸಂಧಾನ ಮಾಡಿ ಆ ನಿರ್ಮಾಲ್ಯವನ್ನು ತೆಗೆದುಕೊಳ್ತಾ ಇದ್ದೇವೆ ಅಂತ ಅನುಸಂಧಾನ ಮಾಡಿದರೆ ಅದು ತೀರ್ಥ ಆಗುತ್ತೆ. ಏನೋ ಯಾವುದು ನೀವು ಮಾಡಿದ ಆಚಮನ ಋಗ್ವೇದದಿಂದ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ ಆಗುತ್ತೆ. ಅದು ಕೈಯಲ್ಲಿ ಇಷ್ಟು ಸುಲಭ ಇದೆ. ಎಡಗೈಯಲ್ಲಿ ದೇವರಿಗೆ ಅಭಿಷೇಕ ಮಾಡ್ತಾರಾ? ಮಾಡಬಾರ್ದು. ಅದಕ್ಕೆ ಗಿಂಡಿ ಹಿಡ್ಕೊಳ್ಬೇಕು. ಗಿಂಡಿ ಅದು ಮೈಲಿಗೆ ಆಗಲ್ಲ. ಅದು ಎಡಗೈಲಿ ತೆಗೆದುಕೊಂಡರೂ ಕೂಡ ಗಿಂಡಿ ಅದು ಮಡಿಯಾಗೇ ಇರುತ್ತೆ, ಅದರಲ್ಲಿ ಮೈಲಿಗೆ ಎನ್ನುವ ಅಂಶ ಬರೋದಿಲ್ಲ. ಆದ್ದರಿಂದ ಗಿಂಡಿಯಲ್ಲಿ ತಗೊಂಡು ಹೀಗೆ ನೀರು ಮಧ್ಯಕ್ಕೆ ಹಾಕಬೇಕು. ಮಧ್ಯಕ್ಕೆ ಹಾಕಿದ ನೀರನ್ನು ಬೊಗಸೆಯಲ್ಲಿ ಹಿಡ್ಕೊಂಡು ಪ್ರಾಶನ ಮಾಡಬೇಕಾದ್ರೆ ಮುಕ್ತಾಂಗುಷ್ಟ ಕನಿಷ್ಠೇನ, ಅಂಗುಷ್ಟ ಮತ್ತು ಕನಿಷ್ಠ ಭಾಗಗಳನ್ನು ಬಿಡಬೇಕು. ಇದು ಎರಡನ್ನು ಬಿಡಬೇಕು. ಇದು ಬಿಟ್ಟಾಗ ನೀರು ಎಷ್ಟು ಉಳಿಯುತ್ತೆ ಅಂದರೆ, ಒಂದು ಉದ್ದಿನ ಕಾಳು ಮುಳುಗುವಷ್ಟು ಮಾತ್ರ ನೀರು ಉಳಿಯುತ್ತೆ. ನೀವು ಮನೆಗೆ ಹೋಗಿ ಪ್ರಾಕ್ಟಿಕಲ್ಲಾಗಿ ಮಾಡಿ ನೋಡಿ. ಅಷ್ಟು ನೀರನ್ನು ಕುಡಿಬೇಕು. ಶಸ್ಯೋನಂ ಅಧಿಕಂ ಪೀತ್ವಾ ಸುರಾಪಾನ ಸಮಂ ಭವೇತ್. ನೀವು ಉದ್ದಿನ ಕಾಳು ಮುಳುಗೋಕ್ಕಿಂತ ತುಂಬ ಜಾಸ್ತಿ ನೀರು ಕುಡಿದರೂ ಸುರಾಪಾನ ಮಾಡಿದ ಪಾಪ ಇದೆ. ಉದ್ದಿನ ಕಾಳು ಮುಳುಗದೇ ಇರುವಷ್ಟು ನೀರನ್ನು ಪಾನ ಮಾಡಿದರೂ ಕೂಡ ಪಾಪ ಇದೆ, ಸುರಾಪಾನ ಮಾಡಿದ ಪಾಪ. ಕೆಲವರು ಒಂದೇ ಬಾರಿ ಹೀಗೆ ನೀರು ಹಾಕ್ಕೊಂಡು 3 ಸಲ ಕೇಶವ ನರಸಿಂಹ ಮಾಧವಾಯಸ್ವ ಅಂತ 3 ಸಲ ಅದರಲ್ಲೇ ಪಾನ ಮಾಡೋದು. ಇನ್ನು ಕೆಲವರು ಒಂದೇ ಉದ್ಧರಣೆಯಲ್ಲಿ ಕೇಶವಾಯಸ್ವ ನಾರಾಯಣಸ್ವ ಮಾಧವಾಯಸ್ವ, ಎರಡೂ ತಪ್ಪು. ಈ ಪ್ರಮಾಣವೇ ಸರಿಯಿಲ್ಲ. ಹಾಗಾಗಿ ಗಿಂಡಿಯಿಂದ ಬೊಗಸೆ ಹಿಡ್ಕೊಂಡು ನೀರು ಹಾಕ್ಕೊಂಡು ಅಂಗುಷ್ಟ ಕನಿಷ್ಠಿಕೆಗಳನ್ನು ಬಿಟ್ಟು ಇಲ್ಲಿಂದ ನೀರನ್ನು ತುಟಿಯಿಂದ ಕೆಳತುಟಿಯಿಂದ, ಮತ್ತು ಶಬ್ದ ಬರಬಾರ್ದು. ಶಬ್ದ ಬಂತು ಅಂದರೆ ಗುಳ್ಳೆ ಬರುತ್ತೆ. ಗುಳ್ಳೆ ಬಂತು ಅಂದರೆ ಯಾವುದು ನೀರಿನಲ್ಲಿ ಗುಳ್ಳೆ ಬರುತ್ತೋ ಅದು ಮಧ್ಯ ಆಗುತ್ತೆ. ಅದು ಆದ್ದರಿಂದ ಶಬ್ದ ಮಾಡಿ ಸಾರನ್ನು ಸೆಳಿಬಾರ್ದು ಅನ್ನಬಾರ್ದು, ಮುಗೀತು. ಆದ್ದರಿಂದ ಶಬ್ದ ಬರೋದೆಲ್ಲ ಮೈಲಿಗೆ ಅಂತ ಅರ್ಥ. ಅದಕ್ಕೆ ಚಹಾ ಕಾಫಿ ಕುಡಿಬಾರ್ದು ಅಂದರೂ ಶಬ್ದ ಬರದೇ ಕುಡಿಬೇಕು. ಅದನ್ನು ಅದು ಸ್ವಾರಸ್ಯವೇ ಇರಲ್ಲ. ಅದು ಶಬ್ದ ಬಂದ್ರೇ ಸ್ವಾರಸ್ಯ. ಅದು ಬಿಸಿ ಬಿಸಿ ಇರಬೇಕು, ಸಶಬ್ದವಾಗಿ ಪಾನ ಮಾಡಬೇಕು ಅಲ್ವಾ. ಆಚಮನ ಮಾಡುವುದು ಅಷ್ಟು ಸಮಸ್ಯೆ. ಸಂಹತಾಂಗುಲಿನ ತೋಯಂ ಗೃಹೀತ್ವ ಪಾಣಿನಾದ್ವಿಜ ಗೋಕರ್ಣಾಕೃತಿ ಹಸ್ತೇನ. ಇದು ಗೋಕರ್ಣ ಹೀಗೆ ಇರುತ್ತೆ. ಗೋಕರ್ಣ ಮುಕ್ತಾಂಗುಷ್ಟ ಕನಿಷ್ಠೇನ ಮಾಶ ಮಾತ್ರಂ ಜಲಂ ಪಿಬೇತು ಅಂತ, ಶಸ್ಯೋನಮಧಿಕಂ ಪೀತ್ವಾ ಸುರಾಪಾನ ಸಮಂ ಭವೇತು ಅಂತ ಒಂದು ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನು ಹಾಕಿಕೊಂಡು ಇಲ್ಲಿಂದ ಆಚಮನ ಮಾಡಬೇಕು. ಆಚಮನ ಎಷ್ಟು ಬಾರಿ ಮಾಡಬೇಕು ಅಂತ ಒಂದು ನಿಯಮ. ಸ್ತ್ರೀಯರಿಗೇನು ತುಂಬ ನಿಯಮಗಳಿಲ್ಲ ವಾಸ್ತವಿಕವಾಗಿ. ಒಂದು ಆಚಮನ ಪದ್ಧತಿಯನ್ನು ಸರಿ ಮಾಡಿಕೊಂಡ್ರೆ ಆಯಿತು. ನಿಯಮೇನ ಯಾವುದಾದ್ರೂ ಒಂದು ಈ ಕರ್ಮಾಂಗದ ನಡುವೆ ಒಂದು ಆಚಮನ, ಕರ್ಮಾಂಗದ ಆರಂಭದಲ್ಲಿ 2 ಆಚಮನ ತಲೆಯಲ್ಲಿಟ್ಟುಕೊಳ್ಳಿ. ಈಗ ನೀವು ಗುರುಮಂತ್ರಕ್ಕೆ ಕೂತ್ಕೊಂಡಿದ್ದೀರಿ, ಸ್ನಾನಕ್ಕೆ ಹೊರಟಿದ್ದೀರಿ. ಸ್ನಾನಕ್ಕೆ ಹೊರಟಾಗ 2 ಆಚಮನ ಮಾಡಬೇಕು. ಕರ್ಮ ಆರಂಭ ಆಗೋಕ್ಕಿಂತ ಮೊದಲು 2 ಆಚಮನ ಮಾಡಬೇಕು. ಕರ್ಮ ಆರಂಭ ಆದಮೇಲೆ ಮಧ್ಯೆ ಮಧ್ಯದಲ್ಲಿ ಆಚಮನಗಳಿರುತ್ತೆ. ಮಧ್ಯೆ ಮಧ್ಯೆ ಆಚಮನ ಒಂದು ಬಾರಿ ಮಾಡಿದರೆ ಸಾಕು. ಅದಕ್ಕೆ 2 ಮಾಡಲಿಕ್ಕಿಲ್ಲ. ಅದು ಸ್ತ್ರೀಯರಿಗೆ ಮಾತ್ರ. ಇನ್ನು ಪುರುಷರದ ಪಾಠ ಬೇರೆ ಇದೆ. ಅದು ಅರ್ಘ್ಯ ಪ್ರದಾನ ಇಲ್ಲ ಆದಮೇಲೆ 2 ಆಚಮನ 3 ಆಚಮನ ಎಲ್ಲ ಹೇಳಿದ್ದಾರೆ. ಇದು ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಕರ್ಮಾಂಗದ ನಡುವೆ 1 ಆಚಮನ, ಕರ್ಮಾಂಗದ ಕೊನೆಯಲ್ಲೂ 1 ಆಚಮನ, ಕರ್ಮದ ಆರಂಭದಲ್ಲಿ 2 ಆಚಮನ ಮಾಡಬೇಕು. ಈಗ ಆಚಮನ ಮಾಡಬೇಕಾದ್ರೆ ಕ್ರಮ ಎಲ್ಲ ಹೇಳಿದೆ. ಒಂದು ನೀರಿನ ಕ್ರಮ, ಕೈಯಲ್ಲೇ ಹಾಕಿಕೊಳ್ಳುವ ನೀರಿನ ಕ್ರಮ ಹೇಳಿದೆ. ಇನ್ನು ಬಿಸಿ ನೀರನ್ನು ಹಾಕ್ಕೊಳ್ಬಾರ್ದು. ಬಿಸಿ ನೀರು ವರ್ಜ್ಯ ಆಚಮನಕ್ಕೆ. ಬಿಸಿ ನೀರಿನಲ್ಲಿ ಆಚಮನ ಮಾಡಿದರೆ ಫಲವೇ ಇಲ್ಲ. ಬಿಸಿ ನೀರಿನಲ್ಲಿ ಆಚಮನ ಮಾಡಬಾರ್ದು, ತಣ್ಣೀರೇ ಆಗಬೇಕು. ಇನ್ನು ಬಾವಿ ನೀರು ನದಿ ನೀರೆಲ್ಲ ಹೇಳಿಕೋಗೋದಿಲ್ಲ, ನಲ್ಲಿ ನೀರು ಆಯಿತಾ ಆಗ್ಬೋದು. ಒಟ್ಟಿನಲ್ಲಿ ನೀರು ಶುದ್ಧವಾಗಿರಬೇಕು. ಆಚಮನ ಮಾಡಬೇಕಾದ್ರೆ ನಿಯಮ ಏನು ಅಂದರೆ ಅಂತರ್ಜಾನಹು ಅಂತ ಹೇಳಿದ್ದಾರೆ. ಈ ಮೊಳಕೈ ಯಾವತ್ತು ಆಚಮನ ಮಾಡಬೇಕಾದ್ರೆ ತೊಡೆಯನ್ನು ಬಿಟ್ಟು ಆಚೆ ಹೋಗಿರಬಾರ್ದು. ಅಂದರೆ ಹೆಣ್ಮಕ್ಕಳದ್ದೊಂದು ಪದ್ಧತಿ ಇದೆ. ಕೆಲವರು ಹೀಗೆ ಕೂತ್ಕೊಳ್ಳೋದು, ಹಿಂಗೆ ಕೂತ್ಕೊಂಡು ಹಿಂಗೆ ಆಚಮನ ಮಾಡೋದು, ಕೂತ್ಕೊಳ್ಳಿಕ್ಕಾಗಲ್ಲ ಅಂತ. ನೋಡಿ, ಒಂದು ಕರ್ಮಾಂಗಗಳ ನಿಯಮ ಏನು ಅಂದರೆ, ಈಗ ನಮ್ಮ ಕೆಳಗಡೆ ಕೂತ್ಕೊಳ್ಳಿಕ್ಕಾಗಲ್ಲ, ಚೇರ್ ಮೇಲೆ ಕೂತ್ಕೊಳ್ತೇವೆ ಅಂತೆಲ್ಲ ಹೇಳ್ತಾರೆ. ವಾಸ್ತವಿಕವಾಗಿ ಚೇರ್ ಮೇಲೆ ಕೂತ್ಕೊಳ್ಳೋದು ಕರ್ಮಾಂಗಗಳಲ್ಲಿ ಪ್ರಶಸ್ತ ಅಲ್ಲ. ಯಾಕೆ ಚೇರ್ ಮೇಲೆ ಕೂತ್ಕೊಳ್ಬಾರ್ದು? ಸೌಕರ್ಯ ಅಲ್ವಾ ಅಂತಂದರೆ, ಒಂದು ನಮಗೆ ಭೂಸ್ಪರ್ಶ ಆಗಬೇಕು. ಇದು ಕೂರ್ಮಸ್ಕಂದ ಅಂತ, ಸ್ವಸ್ತಿಕಾಸನ ಹೀಗೆ ಕೂತ್ಕೊಳ್ಬೇಕು ಒಂದು. ಇನ್ನೊಂದೇನು ಅಂದರೆ, ನಮ್ಮ 5 ಬೆರಳುಗಳು, ಕೈಯಲ್ಲಿರುವ ಬೆರಳುಗಳು
ಕಾಲಿನಲ್ಲಿರುವ ಬೆರಳುಗಳು ಭೂಮಿಗೆ ನೇರವಾಗಿ ಹೀಗೆ ಸ್ಪರ್ಶ ಆಯಿತು ಅಂದರೆ ಆ ಕರ್ಮಗಳನ್ನೆಲ್ಲ ಅಸುರರ ಅಪಹಾರ ಮಾಡಿಬಿಡ್ತಾರೆ. ಈಗ ಚೇರಳಿ ಕೂತಾಗ ಏನಾಗುತ್ತೆ ಅಂದರೆ ಕಾಲಿನ ಬೆರಳುಗಳೆಲ್ಲ ನೆಲಕ್ಕೆ ತಾಗ್ತಾ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಮೊದಲೇ ಏನು ಮಾಡಬೇಕು ಅಂದರೆ ವೈರನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ವೈರ ಯಾವುದು ಹೇಳಿ, ತುದಿ ಹೋಗುವ ಗ್ರೌಂಡಿಂಗ್ ವೈರ್ಗಳು ಯಾವುದು ಅಂದರೆ ನಮ್ಮ ಬೆರಳಿನ ತುದಿಗಳು. ಅವುಗಳನ್ನು ಯಾವುದೇ ಕಾರಣದಿಂದ ನೀವು ಹೀಗೆ ಕೂತ್ಕೊಂಡು ಕೃಷ್ಣ ಮಂತ್ರ ಜಪ ಮಾಡಬಾರ್ದು. ಅದೆಲ್ಲ ಅಲ್ಲಿಂದ ಸೋರ್ತಾ ಇರುತ್ತೆ. ಪಾರಾಯಣ ಮಾಡಬೇಕಾದ್ರೂ ಅಷ್ಟೇ, ಹಸ್ತವನ್ನು ನೆಲದ ಮೇಲೆ ಇಡಬಾರ್ದು ಅಥವಾ ಹೀಗೆ ಕೂತ್ಕೊಳ್ಬಾರ್ದು. ಹೀಗೆ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಬೆರಳಿನ ಮೂಲಕ ಎಲ್ಲ ದೈತ್ಯರು ಅದನ್ನು ಸತ್ಕರ್ಮದ ಫಲವನ್ನು ಅಪಹಾರ ಮಾಡ್ತಾರೆ. ಹಾಗಾಗಿ ಲಾಕ್ ಮಾಡ್ಕೊಳ್ಬೇಕು. ನಮ್ಮ ಕೈ ಮತ್ತು ಕಾಲುಗಳ ಬೆರಳುಗಳನ್ನು ಲಾಕ್ ಮಾಡ್ಕೊಳ್ಳೋದು ಅಂದರೆ ಅದಕ್ಕೆ ನೋಡಿ, ಹೀಗೆ ಹಿಡ್ಕೊಳ್ಳೋದು ಅಥವಾ ಜ್ಞಾನ ಮುದ್ರೆ ಹೀಗೆ ಹಿಡ್ಕೊಳ್ಳೋದು, ಬೆರಳುಗಳನ್ನು ಹೀಗೆ ಹಿಡ್ಕೊಳ್ಳೋದು ಅಥವಾ ಹೀಗೆ ಸಂಹತಾಂಗುಲಿಗಳನ್ನು ಮಾಡಿಕೊಳ್ಳೋದು, ಇದೆಲ್ಲವೂ ಕೂಡ ಒಂದು ಕ್ರಮ. ಅಂತರ್ಜಾನಹೋ ಅಂತ ಆಚಮನ ಮಾಡಬೇಕಾದ್ರೆ ಸ್ವಸ್ತಿಕಾಸನದಲ್ಲಿ ಕೂತ್ಕೊಂಡು ನಮ್ಮ ಕೈ ಮೊಳಕೈ ಹೀಗೆ ಹೋಗಬಾರ್ದು, ಒಳಗೆ ಇರಬೇಕು. ಹೀಗೆ ಆಚಮನ ಮಾಡಿ, ಎರಡು ತೊಡೆಗಳ ನಡುವೆ ಕೈ ಇರಬೇಕು ಆಚಮನ ಮಾಡಬೇಕಾದ್ರೆ. ಇದು ನಿಯಮ. ಪೂರ್ವ ದಿಕ್ಕಿಗೆ ಕೂತ್ಕೊಳ್ಬೇಕು, ಉತ್ತರ ದಿಕ್ಕಿಗೆ ಕೂತ್ಕೊಳ್ಬೇಕು. ಯಾವುದೇ ಕಾರಣದಿಂದ ದಕ್ಷಿಣಾಚಮನ ಮಾಡಬಾರ್ದು. ನಿಮಗೆ ಗೊತ್ತಿಲ್ಲದೆ ದಕ್ಷಿಣ ದಿಕ್ಕಿನಲ್ಲಿ ಆಚಮನ ಮಾಡಿದರೆ ಪುನಃ ಸ್ನಾನೇನ ಶುದ್ಧತೆ ಅಂತ ಹೇಳಿದ್ದಾರೆ, ಮತ್ತೆ ಸ್ನಾನ ಮಾಡಬೇಕಾಗುತ್ತೆ. ಹಾಗಾಗಿ ಆಚಮನವನ್ನು ದಕ್ಷಿಣ ದಿಕ್ಕಿನಲ್ಲಿ ಯಾವತ್ತೂ ಮಾಡಬಾರ್ದು. ಈಗ ನಾನು ಕ್ರಮವನ್ನೇ ಹೇಳಿಕೊಡ್ತೇನೆ. ಮೊದಲು ನೀವು ಹೇಳಿ, ಕೇಶವಾಯ ನಮಃ. ಎಲ್ಲ ನೇರವಾಗಿ ಕೂತ್ಕೊಂಡು ಹೇಳಿ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ. ಈಗ ಗೋವಿಂದಾಯ ನಮಃ, ವಿಷ್ಣವೇ ನಮಃ ಅಂತ ಹೀಗೆ ಮಾಡಬೇಕು. ಎಡಗೈಯಿಂದ ಮೊದಲು ಬಲಗೈಯನ್ನು, ಆಮೇಲೆ ಬಲಗೈಯಿಂದ ಎಡಗೈಯನ್ನು. ಗೋವಿಂದಾಯ ನಮಃ, ವಿಷ್ಣವೇ ನಮಃ. 3 ಬಾರಿ ಆಚಮನ ಮಾಡಿದ ಮೇಲೆ ಗೋವಿಂದಾಯ ನಮಃ, ವಿಷ್ಣವೇ ನಮಃ. ಮಧುಸೂದನ ಹೇಳಬೇಕಾದ್ರೆ ಹೀಗಿರಬೇಕು, ಕೈ ಹೀಗಿರಬೇಕು. ಈ ಭಾಗದಿಂದ ಮೇಲ್ತುಟಿಯನ್ನು ಮುಟ್ಟಬೇಕು. ಮಧುಸೂದನಾಯ ನಮಃ. ಹೀಗೆ ಮುಟ್ಟೋದಲ್ಲ ನೀವು, ಹೀಗೆ ನಾನು ಯಾವ ಕ್ರಮದಲ್ಲಿ ಹೇಳ್ತೇನೆ ಆ ಕ್ರಮದಲ್ಲೇ ಮುಟ್ಟಬೇಕು. ಇದಕ್ಕೆಲ್ಲ ಪ್ರಮಾಣಬದ್ಧವಾಗಿ ಹೇಳಿದ ಆಚಮನ. ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ. ನಾನು ಬಲಗಡೆ ಮಾಡಿದರೆ ನೀವು ಎಡಗಡೆ ಮಾಡಬೇಕಾಗುತ್ತೆ, ನೋಡ್ಕೊಳ್ಳಿ. ಅಂದರೆ ಬಲಭಾಗ ಎಲ್ಲ ಕಡೆ ಮೊದಲು ಬಲಭಾಗ, ಆಮೇಲೆ ಎಡಭಾಗ ಅಂತ ಇಟ್ಕೊಳ್ಳಿ. ವಾಮನಾಯ ನಮಃ, ವಾಮನಾಯ ನಮಃ. ಶ್ರೀಧರಾಯ ನಮಃ, ಎಡಗಲ್ಲ. ಹೃಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ದಾಮೋದರ ಆದಮೇಲೆ ಸಂಕರ್ಷಣ ಹೀಗೆ ಮಾಡ್ಕೊಳ್ಳಿ. ಮಧ್ಯದ ಬೆರಳು ಇದು, ಮಧ್ಯದ ಬೆರಳನ್ನು ಒಂದು ಸ್ವಲ್ಪ ಮುಂದೆ ಮಾಡಬೇಕು. ಮಧ್ಯದ ಬೆರಳನ್ನು ಮುಂದೆ ಮಾಡಿ ಮೂಗಿನ ತುದಿಯನ್ನು ಮುಟ್ಟಿಸಬೇಕು. ಹೀಗೆ ಮೂಗಿನ ತುದಿ, ಸಂಕರ್ಷಣಾಯ ನಮಃ, ಇಲ್ಲಿ ಮೂಗಿನ ತುದಿ. ಅದಾದಮೇಲೆ ಈ ಬೆರಳಿನಿಂದ, ಆಯಿತಾ, ಈ ಬೆರಳಿನಿಂದ ಸಂಕರ್ಷಣಾಯ ನಮಃ ಆದಮೇಲೆ ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ. ಆಮೇಲೆ ಕಿರುಬೆರಳು ಮತ್ತು ಈ ಬೆರಳು ಯಾವುದು, ಅನಾಮಿಕ, ಇದು ಕನಿಷ್ಠಿಕ ಮತ್ತು ಅಂಗುಷ್ಟ, ನಾಭಿಯಲ್ಲಿ ಮುಟ್ಟಬೇಕು. ಅಚ್ಯುತ ಅನ್ನೋದು ನಾಭಿಯಲ್ಲಿ, ಅಚ್ಯುತಾಯ ನಮಃ. ಆಮೇಲೆ ಜನಾರ್ದನ ಮುಟ್ಟಬೇಕಾದ್ರೆ ಹೀಗೆ ಮುಟ್ಟಬೇಕು, ಜನಾರ್ದನಾಯ ನಮಃ. ಈಗ ದಾಮೋದರ ಮುಟ್ಟಬೇಕಾದ್ರೆ ಹೀಗೆ ಮುಟ್ಟಿದ್ರಿ. ಈಗ ಉಪೇಂದ್ರ ಮುಟ್ಟಬೇಕಾದ್ರೆ ಎಲ್ಲ ಬೆರಳನ್ನು ಪಂಚ್ ಮಾಡಿಕೊಳ್ಬೇಕು, ಎಲ್ಲ ಮಡಿಸಬೇಕು. ಉಪೇಂದ್ರಾಯ ನಮಃ ಹೀಗೆ ಮುಟ್ಟಬೇಕು. ದಾಮೋದರ ಹೀಗೆ ಮುಟ್ಟಬೇಕು. ಉಪೇಂದ್ರ ಅನ್ನಬೇಕಾದ್ರೆ ಹೀಗೆ ಮುಟ್ಟಬೇಕು, ಉಪೇಂದ್ರಾಯ ನಮಃ. ಹರಯೇ ನಮಃ ಅನ್ನಬೇಕಾದ್ರೆ 5 ಬೆರಳನ್ನು ತುದಿ ಮಾಡಿ ಹೀಗೆ ಮುಟ್ಟಬೇಕು, ಹರಯೇ ನಮಃ. ಆಮೇಲೆ ಶ್ರೀಕೃಷ್ಣ ಅನ್ನಬೇಕಾದ್ರೂ ಹೀಗೆ ಮುಟ್ಟಬೇಕು. ಇನ್ನೊಮ್ಮೆ ಮಾಡೋಣ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದ. ಎಡಗೈಯಿಂದ ಬಲಗೈ ತಿಕ್ಕೋದು ಮೊದಲು, ಬಲಗೈ ಮೊದಲು. ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಇದು ಹೀಗೆ ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಒಂದಾಯಿತು. ಆಮೇಲೆ ಸಂಕರ್ಷಣ ಅನ್ನಬೇಕಾದ್ರೆ ಹೀಗೆ ಪಂಚಿಂಗ್, ಹೀಗೆ ಸಂಕರ್ಷಣಾಯ ನಮಃ. ಅದಾದಮೇಲೆ ಹೀಗೆ ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಮಧ್ಯದ ಬೆರಳು. ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅನಾಮಿಕಾ ಬೆರಳು. ಅಧೋಕ್ಷಜ, ಕಿವಿ ರಂಧ್ರದಲ್ಲಿ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಇದು ಕನಿಷ್ಠಿಕ. ಅಚ್ಯುತಾಯ, ನಾಭಿ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಈ ಕ್ರಮವನ್ನು ಅನುಸರಿಸಬೇಕು.
ಈ ಕ್ರಮದಲ್ಲಿ 2 ಬಾರಿ ಆಚಮನ ಮಾಡಬೇಕು. ಈ ಥರ 2 ಬಾರಿ ಆಚಮನ ಮಾಡಿದ ಮೇಲೆ ಕರ್ಮಾಂಗದಲ್ಲಿ ಅಧಿಕಾರ. ಇನ್ನು ಮುಂದೆ ಇರುವಂತಹದ್ದು ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ಸಗರ್ಭ ಪ್ರಾಣಾಯಾಮ, ಅಗರ್ಭ ಪ್ರಾಣಾಯಾಮ ಅಂತ ಇದೆ. ಸಗರ್ಭ ಪ್ರಾಣಾಯಾಮ ಅಂದರೆ ನಾವು ಉಸಿರನ್ನು ಎಷ್ಟು ಒಳಗಡೆ ನಾವು ಸ್ವೀಕಾರ ಮಾಡ್ತೇವೋ ಅಷ್ಟು ಉಸಿರನ್ನು ಬಂಧನ ಮಾಡಿ ಇಟ್ಟುಕೊಳ್ಳುವುದಕ್ಕೆ ಸಗರ್ಭ ಪ್ರಾಣಾಯಾಮ ಅಂತ ಕರೀತಾರೆ. ಆ ಉಸಿರನ್ನು ಒಳಗಡೆ ಬಂಧನ ಮಾಡದೆ ಉಸಿರಿನ ವ್ಯತ್ಯಾಸವನ್ನು ಮಾಡುವುದಕ್ಕೆ ಅಗರ್ಭ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಸ್ತ್ರೀಯರಿಗೆ ಸಗರ್ಭ ಪ್ರಾಣಾಯಾಮ ವಿಹಿತ ಅಲ್ಲ, ಮಾಡಬಾರ್ದು ಸ್ತ್ರೀಯರು. ಸಗರ್ಭ ಪ್ರಾಣಾಯಾಮ ತುಂಬ ನಿಮ್ಮ ಜಾಠರಕ್ಕೆ ಅಥವಾ ಬೇರೆ ಗರ್ಭಕೋಶಕ್ಕೆಲ್ಲ ಹಾನಿ ಉಂಟು ಮಾಡುತ್ತೆ. ಆದ್ದರಿಂದ ಸಗರ್ಭ ಪ್ರಾಣಾಯಾಮವನ್ನು ಸ್ತ್ರೀಯರು ಮಾಡುವ ಹಾಗಿಲ್ಲ. ಅದು ಪುರುಷರಿಗೆ ಪ್ರಾಣಾಯಾಮ ಅನ್ನೋದು ತುಂಬ ದೊಡ್ಡ ಯೋಗ. ಅದು ಸನ್ಯಾಸಿಗಳ ತನಕ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಪ್ರಾಣಾಯಾಮದ ಕ್ರಮ ಹೇಗೆ ಅಂತ, ಈಗ ಪ್ರಾಣಾಯಾಮದಲ್ಲೂ ಹಾಗೆ. ಪ್ರಾಣಾಯಾಮದಲ್ಲೂ ಒಂದು ನಿಯಮ ಇದೆ, ಹಲ್ಲು ಕಚ್ಕೊಂಡು ಪ್ರಾಣಾಯಾಮ ಮಾಡಬಾರ್ದು. ಯಾವುದೇ ಜಪಗಳನ್ನಾಗಲಿ ಯಾವುದೇ ಧ್ಯಾನಗಳನ್ನಾಗಲಿ ಹಲ್ಲು ಕಚ್ಕೊಂಡು ಮಾಡಬಾರ್ದು. ಹಲ್ಲು ಯಾಕೆ ಕಚ್ಚುತ್ತೇವೆ ಅಂದರೆ ಬುದ್ಧಿ ಮಾರ್ಕೆಟಿಗೆ ಹೋಗ್ತಾ ಇರುತ್ತೆ. ಆದ್ದರಿಂದ ಅಯ್ಯೋ ಬರ್ತಾ ಇಲ್ಲಲ್ಲ ದೇವರ ಕಡೆ ಅಂತ ಹಲ್ಲು ಕಚ್ಚಲಿಕ್ಕೆ ಹೋಗ್ತೇವೆ. ಹಲ್ಲು ಕಚ್ಚಲೇಬಾರ್ದು. ಅದಕ್ಕೊಂದು ದೇವರ ಫೋಟೋ ಏನಾದರೂ ಇಟ್ಟುಕೊಂಡು ಅದರ ಮುಂದೆ ಕೂತು ಆದಷ್ಟು ದೇಹ ಗಂಟು ಹಾಕ್ಕೊಳ್ಬಾರ್ದು. ಯಾವುದನ್ನು ಸಡಿಲವಾಗಿರಬೇಕು, ನೇರವಾಗಿ ಕೂತಿರಬೇಕು. ಇದು ಪ್ರಧಾನವಾದ ಧರ್ಮ. ಮತ್ತು ತುಂಬ ಹೊತ್ತು ಜಪ ಏನು ಮಾಡಬೇಕಾಗಿಲ್ಲ ಸ್ತ್ರೀಯರು. ಇದು ಪಾಠ ಆದ್ದರಿಂದ ಇಷ್ಟು ವಿವರಣೆಗೆ ಹೀಗೆ 2 ಗಂಟೆ ಕೂಡಿಸಿದ್ದೇವೆ. ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಮತ್ತು ಎಲ್ಲ ಒಂದು ಸ್ವಲ್ಪ ನಿಮಗೆ ಮನೆ ಕೆಲಸ ಎಲ್ಲ ಮುಗಿದ ಮೇಲೂ ಮಾಡ್ಬೋದು. ಏನಂಥ ಅವಸರದಲ್ಲಿ ಬೇಗ ಮುಗಿಸಬೇಕು ಅಂತಿಲ್ಲ. ಒಂದು ಬೆಳಗ್ಗೆ ಒಂದು ಸ್ನಾನ ಮಾಡಿದರೆ ಒಂದು ದೇವರ ಪೂಜೆ ಆದ ಹಾಗೆ. ಪ್ರಧಾನವಾದ ಧರ್ಮ. ಒಂದು ನಮಸ್ಕಾರ ಮಾಡಿ ಅವರಿಗೆಲ್ಲ ಅಣಿ ಮಾಡಿಕೊಡುವುದೇ ತುಂಬ ದೊಡ್ಡ ದೇವರ ಪೂಜೆ ಇದೆ. ಹಾಗಾಗಿ ಇದು ತುಂಬ ಅಮುಖ್ಯ ಅಂತ ನಾನು ಹೇಳ್ತಾ ಇಲ್ಲ, ತುಂಬ ಮುಖ್ಯವಾದ ಸಂಗತಿಯೇ. 20 ನಿಮಿಷದಲ್ಲಿ ಮುಗಿಬೇಕಷ್ಟೇ ನಿಮ್ಮದು. ಸ್ತ್ರೀಯರ ಜಪಕ್ರಮ 20 ನಿಮಿಷಕ್ಕಿಂತ ಜಾಸ್ತಿ ಆಗಬಾರ್ದು. ವಿಧವಾ ಸ್ತ್ರೀಯರು ಇಂಥವರೆಲ್ಲ ಎಷ್ಟು ಬೇಕಾದರೂ ಮುಂದುವರಿಸಿಕೊಂಡು ಹೋಗ್ಬೋದು, ಕೆಲಸ ಇಲ್ಲದೇ ಇದ್ದವರು ಈ ರೀತಿಯೆಲ್ಲ. ಆದರೆ ಮನೆಯಲ್ಲಿ ಕರ್ತವ್ಯಗಳಿರುವಂತಹದ್ದು, ಅದು ಸಣ್ಣ ಸಣ್ಣ ಮಕ್ಕಳಿರುವಂಥವ್ರ ಮನೆಗಳಲ್ಲೆಲ್ಲ ಅದರಷ್ಟು ದೊಡ್ಡ ದೇವರ ಪೂಜೆ ಗುರುಮಂತ್ರನೂ ಅಲ್ಲ, ಯಾವ ಜಪವೂ ಅಲ್ಲ ಅನ್ನೋದನ್ನು ಚೆನ್ನಾಗಿ ನೀವು ಮನಸ್ಸಿಗೆ ತಂದುಕೊಳ್ಳಿ. ಅದು ಯಾರು ಚರ್ಚೆಗೆ ಬಂದರೂ ನಾನು ಉತ್ತರ ಕೊಡಲಿಕ್ಕೆ ತಯಾರಿದ್ದೇನೆ. ಬೇಕಾದಷ್ಟದಕ್ಕೆ ಪ್ರಮಾಣ ವಾಕ್ಯಗಳಿದೆ. ಆದ್ದರಿಂದ ತುಂಬ ಕರ್ತವ್ಯನಿಷ್ಠಳಾದ ಹೆಣ್ಣುಮಕ್ಕಳಿಗೆ ಧರ್ಮವನ್ನು ಅತಿಯಾಗಿ ಬೋಧನೆ ಮಾಡಬೇಡಿ ಅಂತಲೇ ಶಾಸ್ತ್ರ ಹೇಳುತ್ತೆ. ಇನ್ನು ಕರ್ತವ್ಯನಿಷ್ಠಳು ಅಂದ್ಬಿಟ್ಟು ಎಲ್ಲ ಬಿಟ್ಬಿಡುವುದಲ್ಲ, ಮಕ್ಕಳ ಕೈಲಿ ಮಾಡಿಸಬೇಕು, ಅದೇ ಧರ್ಮ. ಅವರಿಗೆ ಮಂತ್ರಗಳನ್ನು ಹೇಳಿಕೊಡಬೇಕು, ಅವ್ರ ಕೈಲಿ ಜಪ ಮಾಡಿಸಬೇಕು ಅನ್ನೋದೇ ಪ್ರಧಾನವಾದ ಧರ್ಮವಾಗಿ ನಿಲ್ಲುತ್ತೆ. ಪ್ರಾಣಾಯಾಮದಲ್ಲಿ ಆಗಬೇಕಾದ್ರೆ ಸ್ತ್ರೀಯರಿಗೆ ತುಂಬ ಕಡಿಮೆಯ ಪ್ರಮಾಣದ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಈಗ ನಾವು ಯಾವುದೇ ಜಪವನ್ನು ಮಾಡ್ತೀರಿ ಅಂತ ಅಂದ್ಕೊಳ್ಳಿ, ಪ್ರಾಣಾಯಾಮ ಯಾವಾಗ ಮಾಡಬೇಕು? ಈಗ ಕೃಷ್ಣ ಮಂತ್ರವನ್ನು ಸ್ತ್ರೀಯರ ಜಪ ಮಾಡ್ತೀರಿ ಅಂದರೆ ಕೃಷ್ಣ ಮಂತ್ರದಿಂದ ಉಸಿರಾಟ ಆಡಬೇಕು. ನಿಮಗೆ ಗುರುಗಳು ಉಪದೇಶ ಮಾಡಿರ್ತಾರೆ ಕೃಷ್ಣ ಮಂತ್ರವನ್ನು. ನಾನು ಇದನ್ನು ಪಬ್ಲಿಕ್ಕಲ್ಲೆಲ್ಲ ಹೆಚ್ಚು ಆ ಬೀಜ ಮಂತ್ರಗಳನ್ನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಮಂತ್ರದ ಹಿನ್ನೆಲೆಯಲ್ಲಿ ಪ್ರಾಣಾಯಾಮ ನಡೆಯುತ್ತೆ. ಅದು ಹೇಗೆ ನಡೆಯುತ್ತೆ ಅಂದರೆ ಪ್ರಾಣಾಯಾಮದ ಕ್ರಮವನ್ನು ಹೇಳ್ತೇನೆ. ಗೃಹಸ್ಥರಾಗಬೇಕಾದ್ರೆ ಒಂದು ಅಂಗುಷ್ಟ ಮತ್ತು ಈ ಬೆರಳುಗಳನ್ನು ಉಪಯೋಗಿಸಿಕೊಳ್ಬೇಕು. ಯಾವತ್ತೂ ನಮ್ಮ ದೇಹದಲ್ಲಿ ತುಂಬಿರುವಂತಹ ಕಶ್ಮಲ ಅದು ಗಾಳಿಯ ರೂಪದಲ್ಲಿ ಹೊರಗಡೆ ಬರುತ್ತೆ. ಅದು ಮಂತ್ರಪೂರ್ವಕವಾಗಿ ಮೊದಲು ಬಲ ಮೂಗಿನ ಎಸಳಿನಿಂದ ಎಲ್ಲ ನಮ್ಮ ದೇಹದ ಗಾಳಿಯನ್ನು ಹೊರಗೆ ಬಿಡಬೇಕು. ಗಾಳಿಯನ್ನು ಬಿಡೋದು ಅಂದರೆ ಸುಮ್ಮನೆ ಟುಸ್ಸಂತ ಹೊರಗಡೆ ಬಿಡೋದಲ್ಲ, ಹೀಗೆ ಹಿಡ್ಕೊಂಡು ಗಾಳಿಯನ್ನು ಒಳಗಡೆ ಇರುವಂತಹ ಉಸಿರನ್ನೆಲ್ಲ ಹೊರಗಡೆ ಬಿಡಬೇಕು. ಅಂದರೆ ನಮ್ಮ ಎಡಬದಿಯ ಮೂಗನ್ನು ಪಂಚ್ ಮಾಡಬೇಕು. ಬಲಬದಿಯ ಮೂಗಿನ ಎಸಳಿ ಅಂದರೆ ಮೂಗಿನ ಬಲಬದಿಯ ಎಸಳಿನಿಂದ ಗಾಳಿಯನ್ನೆಲ್ಲ ಬಿಡಬೇಕು. ಇದನ್ನು ಗಮನಿಸಿ, ನೀವು ನಾನು ಹೇಳುವ ಅಂಶವನ್ನು ಗಮನಿಸಿ. ನೀವು 4 ಸೆಕೆಂಡ್ ಗಾಳಿಯನ್ನು ಬಿಟ್ಟರೆ 8 ಸೆಕೆಂಡ್ ಗಾಳಿ ಎಳ್ಕೊಳ್ಬೇಕು. 1ಕ್ಕೆ 2 ಆಗಬೇಕು. ಈಗ ನೀವು 8 ಸೆಕೆಂಡ್ ಗಾಳಿ ಬಿಟ್ಟಿದ್ದೀರಿ ಅಂದರೆ 16 ಸೆಕೆಂಡ್ ಗಾಳಿ ಎಳ್ಕೊಳ್ಬೇಕು. ಈಗ ನಿಮ್ಮನ್ನು ನೀವು ಏನು ಪರೀಕ್ಷೆ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಮೊದಲು ಟೈಮ್ ಹಿಡ್ಕೊಂಡು ನೋಡಬೇಕು, ಎಷ್ಟು ಸೆಕೆಂಡ್ ನನಗೆ ಗಾಳಿ ಎಳ್ಕೊಳ್ಳಿಕ್ಕಾಗುತ್ತೆ ಅಂತ ನೀವು ನೋಡ್ಕೊಳ್ಬೇಕು. ನಿಮಗೆ 8 ಸೆಕೆಂಡ್ ಗಾಳಿ ಎಳ್ಕೊಳ್ಳಿಕ್ಕಾಗುತ್ತೆ ಅಂದರೆ ನೀವು 4 ಸೆಕೆಂಡಲ್ಲಿ ಗಾಳಿ ಹೊರಗಡೆ ಬಿಟ್ಟಿರಬೇಕು. ಗೊತ್ತಾಯ್ತಾ? ಗಾಳಿ ಎಳ್ಕೊಳ್ಳೋದು ಮೊದಲನೇ ಬಾರಿ ಹೇಳ್ತಾ ಇದ್ದೀನಿ, ಗಾಳಿ ಎಳ್ಕೊಳ್ಳೋದು ನಿಧಾನ ಆಗಬೇಕು, ಗಾಳಿ ಬಿಡುವುದು ಬೇಗ ಆಗಬೇಕು, ಅದಕ್ಕಿಂತ 2 ಪಟ್ಟು ಬೇಗ ಆಗಬೇಕು. ಇಷ್ಟು ನಿಯಮ. ವೇಳೆ ಇಲ್ಲಿ ನಿಮಗೆ ಸಾಮರ್ಥ್ಯ ಜಾಸ್ತಿ ಇದೆ ಅಂದರೆ 8 ಸೆಕೆಂಡ್ ನೀವು ಗಾಳಿ ಬಿಟ್ಟರೆ 16 ಸೆಕೆಂಡ್ ಗಾಳಿ ಎಳ್ಕೊಳ್ಬೋದು. ಈ ಥರ ನೀವು
2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ ಎಷ್ಟು ಮಾಡ್ಬೋದು. ಇದೇ ಪ್ರಾಣಾಯಾಮ. ಆದರೆ ಸಾಮಾನ್ಯವಾಗಿ ಪುರುಷರಿಗಾಗಬೇಕಾದ್ರೆ ಕ್ರಮ ಹೇಗಿದೆ ಅಂದರೆ 4 ಸೆಕೆಂಡ್ ಗಾಳಿ ಬಿಟ್ಟರೆ 8 ಸೆಕೆಂಡ್ ಗಾಳಿ ಎಳ್ಕೊಂಡ್ರೆ 16 ಸೆಕೆಂಡ್ ಕುಂಭಕ ಮಾಡಬೇಕು ಅವರು. ಇದು ಮೊದಲನೆಯ ಕಾಲ. ಅವರು ಒಂದು ವೇಳೆ 8 ಸೆಕೆಂಡ್ ಗಾಳಿ ಬಿಟ್ಟರೆ 16 ಸೆಕೆಂಡ್ ಗಾಳಿ ಎಳ್ಕೊಂಡ್ರೆ 32 ಸೆಕೆಂಡು ಕುಂಭಕ ಮಾಡಬೇಕು. ಕುಂಭಕ ಜಾಸ್ತಿ ಮಾಡಬೇಕು. ಕುಂಭಕ ಮಾಡಬೇಕಾದ್ರೆ ಒಂದು ವೇಳೆ ಮಲಮೂತ್ರದ್ವಾರದಿಂದ ಗಾಳಿ ಹೋಯಿತು ಅಂದರೆ ಕೆಟ್ಟ ರೋಗ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಸ್ವಾಸ್ಥ್ಯ ಅಂದರೆ ಪ್ರಾಣಾಯಾಮ ಮಾಡಬೇಕಾದ್ರೆ ಮಲಮೂತ್ರಗಳ ರಂಧ್ರಗಳನ್ನು ತುಂಬ ಬಂಧನ ಮಾಡಿಕೊಂಡಿರಬೇಕು ಅನ್ನೋ ನಿಯಮ ಪುರುಷರಿಗಿದೆ. ಅದೆಲ್ಲ ಪುರುಷರಿಗೆ. ಸ್ತ್ರೀಯರಿಗೆ ಇದು ಬಹಳ ಕಷ್ಟ ಸಾಧ್ಯ. ಆದ್ದರಿಂದ ಸಗರ್ಭ ಪ್ರಾಣಾಯಾಮವನ್ನು ಮಾಡಬೇಡಿ ಅಂತಲೇ ಹೇಳಿದ್ದಾರೆ. ನೀವು ಯಾರು ಸಗರ್ಭ ಯಾವುದ್ಯಾವುದೋ ಟಿ ವಿಗಳನ್ನೆಲ್ಲ ನೋಡಿ ಹಿಂಗೆ ಮಾಡಿ ಅಂತ ಹೇಳಿದರೆ ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಇದೆ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಅಗರ್ಭ ಪ್ರಾಣಾಯಾಮವನ್ನು ಮಾಡಿ. ನನ್ನ ಪ್ರಕಾರ 4 ಸೆಕೆಂಡ್ ಗಾಳಿ ಬಿಡಿ, 8 ಸೆಕೆಂಡ್ ಗಾಳಿ ಎಳ್ಕೊಳ್ಳಿ. ಇದು ತುಂಬ ಸುಲಭವಾದ ಪದ್ಧತಿ. ಹೀಗೆ ಬಿಡೋದು. ಮತ್ತು ನೀವು ಹೀಗೆ ಹಿಡ್ಕೊಂಡು ಕೂತ್ಕೊಳ್ಬೇಕಾಗಿಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಹಿಂಗೆ ಬಿಟ್ಟು ಹಿಂಗೆ ಎಳ್ಕೊಂಡು ಹಿಂಗೆ ಮತ್ತೆ 5 ನಿಮಿಷ ಕೂತ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಹಿಂಗೆ ಗಾಳಿ ಬಿಟ್ಟು ಗಾಳಿ ಎಳ್ಕೊಂಡ್ರೆ ನಿಮ್ಮ ಪ್ರಾಣಾಯಾಮ ಮುಗೀತು. ಆಯಿತಾ? ಮನೆಯವ್ರಿಗೆ ಪ್ರಾಣಾಯಾಮ ಮಾಡಿಸಿ, ನೀವು ಪ್ರಾಣಾಯಾಮ ಮಾಡಬೇಡಿ. ಅರ್ಥ ಆಯಿತಾ? ಹೀಗೆ ಒಂದು ಪ್ರಾಣಾಯಾಮದ ಪದ್ಧತಿ. ಕುಂಭಕ ಅನ್ನುವುದು ಸ್ತ್ರೀಯರಿಗಿಲ್ಲ ಅನ್ನೋಲಿಕ್ಕೆ ಮಾರ್ಕಾಂಡೇಯ ಪುರಾಣದಲ್ಲಿ ದತ್ತಾತ್ರೇಯ ಸಂಹಿತ ಅಂತ ಪ್ರಧಾನವಾದದ್ದು. ಪ್ರಾಣಾಯಾಮದ ಬಗ್ಗೆ ಹೇಳಿದ್ದು ದತ್ತರೂಪಿಯಾದ ಭಗವಂತ. ಅದರಲ್ಲಂತೂ ಸ್ಪಷ್ಟ ಇದೆ. ಇವತ್ತಿನ ಪುಸ್ತಕಗಳ ಪ್ರಿಂಟ್ ಹೇಗಾಗುತ್ತೆ ಅಂದರೆ ಒಂದು ಪುರುಷರಿಗೆ ಸಂಬಂಧಪಟ್ಟ ಪ್ರಾಣಾಯಾಮವನ್ನು ತೆಗೆದು ಇಲ್ಲಿಗೆ ಕಟ್ ಆ್ಯಂಡ್ ಪೇಸ್ಟ್ ಮಾಡಿಬಿಟ್ರೆ ಮುಗಿದೋಗುತ್ತೆ. ಆ ಥರ ಪ್ರಿಂಟ್ ಆದದ್ದು ಸಮ್ಮತವಲ್ಲ. ಯಾಕೆಂದರೆ ಕುಂಭಕವನ್ನು ಸ್ತ್ರೀಯರು ಮಾಡಿದರೆ ಅದರಿಂದ ತುಂಬ ಸೈಡ್ ಎಫೆಕ್ಟ್ ಇದೆ. ಮಾಡಬೇಡಿ ಅನ್ನೋದು ನನ್ನ ಉತ್ತರ ಇದೆ. ಅಂದರೆ ಈಗ ಬೀಜ ಮಂತ್ರ 12 ಸಲ ಹೇಳಬೇಕಂತಾರಲ್ಲ, ಅದನ್ನೇ ಹೇಳಿದೆ. ನೀವು ಶ್ವಾಸೋಚ್ಛ್ವಾಸವನ್ನು ಮಾಡಬೇಕಾದ್ರೆ ಮಂತ್ರವನ್ನು ಹೇಳಿಕೊಳ್ಳಿ ಸಾಕು. ಅಷ್ಟೇ. ಶ್ವಾಸೋಚ್ಛ್ವಾಸ ಮಾಡ್ತಿರಲ್ಲ ಆವಾಗ ಮಂತ್ರ ಹೇಳ್ಕೊಳ್ಳಿ. ಈಗ ಕೃಷ್ಣ ಮಂತ್ರವೇ ಇದ್ದರೆ ನೀವು ಉಸಿರನ್ನು ಬಿಡಬೇಕಾದ್ರೆ ಎಳ್ಕೊಳ್ಬೇಕಾದ್ರೆ ಕೃಷ್ಣ ಮಂತ್ರವನ್ನು ಹೇಳ್ಕೊಳ್ಳಿ. ಕುಂಭಕದಲ್ಲಿ ನಿಲ್ಲಿಸಿ ಆ ರೂಪವನ್ನು ಧ್ಯಾನ ಮಾಡುವ ಅಗತ್ಯ ನಿಮಗಿಲ್ಲ. ಆಯಿತಾ? ಅದೆಲ್ಲ ಮಂತ್ರಾಧಿಕಾರ ಅಂದ್ರೇನು, ವೇದಾಧಿಕಾರ ಇದ್ದವರಿಗೆ ಹೇಳಿದ ಕ್ರಮಗಳು. ಸ್ತ್ರೀಯರಿಗೆ ಆ ಥರದ ಅಧಿಕಾರ ನಿಮಗೆ ಇಲ್ಲದೇ ಇದ್ದದ್ದನ್ನು ಮಾಡಿದರೆ ನಿಮಗೇನು ಬೆನಿಫಿಟ್ ಇಲ್ಲ. ಅದರಿಂದ ವಿಪರೀತ ಫಲವೇ ಅದು. ನದಿಗೆ ಹೋದಾಗ ಸ್ನಾನ ಮಾಡಿಬಿಟ್ಟು ಆಚಮನ ಮಾಡಬೇಕಾ ಅಥವಾ ನದಿಗೆ ಇಳಿಯೋಕ್ಕಿಂತ ಮೊದಲು ಆಚಮನ ಮಾಡಬೇಕು? ನಮಗೆ ಸಂಶಯ ಏನು ಬರುತ್ತೆ ಅಂದರೆ ನದಿಗೆ ಇನ್ನೂ ಸ್ನಾನವೇ ಮಾಡಿಲ್ಲ, ಮೊದಲು ನೀರು ಕುಡಿಯೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಕಾಫಿ ಕುಡಿಬೇಕಾದ್ರೆ ಪ್ರಶ್ನೆ ಬರಲ್ಲ, ಆದರೆ ಈ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಆ ಪ್ರಶ್ನೆ ಬರುತ್ತೆ. ಸ್ನಾನವೇ ಆಗಿಲ್ಲ, ನೀರನ್ನು ಬಾಯಿಗೆ ಹಾಕ್ಕೊಳ್ಳೋದು ಹೇಗೆ ಅಂತ. ಆದರೆ ನಾನು ಹೇಳಿದೆ, ಸ್ನಾನ ಅನ್ನೋದು ಒಂದು ಸಂಧ್ಯಾವಂದನೆ ಇದ್ದ ಹಾಗೆ. ಸಂಧ್ಯಾವಂದನೆ ನಡುವೆ ಆಚಮನ ಮಾಡಬೇಕಾ, ಸಂಧ್ಯಾವಂದನೆ ಮೊದಲು ಆಚಮನ ಮಾಡಬೇಕಾ? ಸಂಧ್ಯಾವಂದನೆ ಮೊದಲೇ ಆಚಮನ. ಗುರುಮಂತ್ರದ ನಡುವೆ ಆಚಮನ ಮಾಡಬೇಕಾ, ಗುರುಮಂತ್ರದ ಮೊದಲು ಆಚಮನ ಮಾಡಬೇಕಾ? ಸ್ನಾನ ಅನ್ನೋದು ಒಂದು ವಿಧಿ. ಹಾಗಾಗಿ ಆಚಮನ ಯಾವಾಗ ಮಾಡಬೇಕು ಅಂದರೆ ಮೊದಲೇ ಮಾಡಬೇಕು. ಇನ್ನು ಬಚ್ಚಲ ಮನೆಯಲ್ಲಿ ಮಾಡಬೇಕಾ, ಹಿತ್ತಲ ಬಾಗಿಲಿನಲ್ಲಿ ಮಾಡಬೇಕಾ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ವಾಸ್ತವಿಕವಾಗಿ ಸ್ನಾನದ ಕೋಣೆಯಲ್ಲಿ ಮಲಮೂತ್ರಾದಿಗಳೆಲ್ಲ ಆಗಿರಬಾರ್ದು. ಅದೇ ಸ್ನಾನದ ಕೋಣೆ. ಅದಾಯಿತು ಅಂದರೆ ಎಲ್ಲ ಮಾಡ್ಬೋದು. ಇಲ್ಲ ನಮ್ಮ ಬಚ್ಚಲ ಮನೆಯಲ್ಲಿ ಆ ಪಾವಿತ್ರ್ಯ ಇಲ್ಲ ಅಂದರೆ ಹೊರಗಡೆ ನೀವು ಆಚಮನ ಮಾಡಿಕೊಂಡು ಬಚ್ಚಲ ಮನೆಗೆ ಹೋಗೋದು ಪ್ರಶಸ್ತವಾಗಿದೆ ಅಂತ ಉತ್ತರ. ಗಂಧಲೇಪ ಕ್ಷಯಕರಂ. ಮೃತ್ತಿಕಾ ಶೌಚ ಸ್ತ್ರೀಯರಿಗೆ ಎಷ್ಟು ಮಾಡಬೇಕು ಅಂತ ಕೇಳಿದ್ದಾರೆ. ಪುರುಷರಿಗೆಲ್ಲ ಆಗಬೇಕಾದ್ರೆ ತುಂಬ ಕಠಿಣವಾಗಿ ಇದೆ ಆ ವಿಧಿಗಳು. ಸ್ತ್ರೀಯರ ಪಾಲಿಗೆ ಗಂಧಲೇಪ ಕ್ಷಯಕರಂ ಅಂತ ಉತ್ತರ ಕೊಟ್ಟಿದ್ದಾರೆ. ದುರ್ಗಂಧ ಹೋಗುವಷ್ಟು ಅದು ನಿಮಗೆ ಸಂಬಂಧಪಟ್ಟಿದ್ದು ಅಷ್ಟು ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ.